ನನ್ ದ್ರೋಣ ಬಿಟ್ಬಿಡು. ಅವ್ನಿಗೆ ಇನ್ನೊಂದ್ ಡೇಟ್ ಹೊಡಿದ್ರು ಇವ್ಳ ಪ್ರಾಣ ಇರಲ್ಲ. ವಿವೇಕ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಡ. ನನ್ನ ಕುಟುಂಬದವ್ರಿಗೆ, ನನ್ನ ಭವಿಷ್ಯಕ್ಕೆ ಇವ್ರು ಯಾವತ್ತಿದ್ರು ಸಮಸ್ಯೆ. ಇವರಿಬ್ರಿಗೂ ಜೈಲಿನ ಶಿಕ್ಷೆ ಆಗ್ಲೇಬೇಕು. ಅಮ್ಮನವ್ರೆ, ಆ ಶಿವರುದ್ರ ಫೋನ್ ಮಾಡವನೆ. ಮಾಡ್ಲೇಬೇಕು. ತೋಳದ ಪಯಣ ಸಿಂಹದ ಗುಹೆ ಗಂಟ ಬಂದೈತೆ. ಹಿಡಿದಿಟ್ಕೊಂಡ್ರು ನನ್ನ ಸರ್ಕನ್ನ ಬಿಟ್ಟು ಕಳಿಸು. ಆಮ್ಯಾಗ ಸರಿಯಾಗಿರಕ್ಕಿಲ್ಲ. ಮುಚ್ಚ ಬಾಯೆ. ನಿನ್ ಸರ್ಕು ನಿನಗ್ ಬೇಕಾದ್ರೆ ಇಲ್ಲಿಗೆ ಬಂದೇ ಬರ್ತೀಯ. ಶಂಕರ, ಏನಪ್ಪಯ್ಯ? ನಾನು ಹೋಗಿ ಬರ್ತೀನಿ, ನೀನ್ ಮನೆಯಾಗೆ ಇರು. ಬರ್ಬೇಕಾರೆ ಬರೀ ಮರ ಅಲ್ಲ, ಅವಳ ತಲೆನೂ ತಕೊಂಬರ್ತೀನಿ. ಅಪ್ಪ, ಇವತ್ತು ಆ ಪೊಲೀಸರು ನನ್ನ ಕಾರ್ನ ಸೀಸ್ ಮಾಡ್ಬಿಟ್ರಪ್ಪ. ಕುಡ್ಕೊಂಡ್ ಗಾಡಿ ಓಡಿಸಿದ್ರೆ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡ್ಬೇಕೇನೋ ಅವನಿಗೆ. ಎಷ್ಟು ಜನರು ಪ್ರಾಣ ತೆಗಿಬೇಕು ಅಂತ ಯೋಚನೆ ಮಾಡಿದ್ಯೋ ನೀನು? ನಿಮ್ ವಿಡಿಯೋನೇ ಟ್ರೆಂಡಿಂಗ್ ಅಲ್ಲಿ ಇರೋದು ಸೂರ್ಯ ಅವರೇ. ಇಷ್ಟು ದಿನ ದೇವ್ರಂತ ಅಪ್ಪನ ಮರಳು ಮಾಡಿದ ಹಾಗೆ ಇನ್ ಮುಂದೆ ಮಾಡಕ್ಕಾಗಲ್ಲ. ಇನ್ ಮುಂದೆ ಅವರು ನಮ್ಮಪ್ಪ. ಏನೋ ಹೇಳ್ದೆ? ಋಣನ ನಾವು ಬರ್ಕೊಳ್ಳೋದಕ್ಕಾಗಲ್ಲ, ಹಾಗೆ ಬಾಯಿ ಬಡ್ಕೊಂಡು ಗಳಿಸ್ಕೊಳ್ಳೋದಕ್ಕೂ ಆಗಲ್ಲ. ಮೇಲಿರೋನ್ ಬರ್ದಿರ್ತಾನೆ. ಅವನ್ ಬರವಣಿಗೆನ ಅಳ್ಸಾಕಿ ನನ್ನ ಅಜಿತ್ನ ನಾನು ಪಡ್ಕೋತೀನಿ, ನೋಡ್ತೀರ? ಅಜಿತ್ ಅವರು ನಿಮ್ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ. ದಯವಿಟ್ಟು ಅವ್ರನ್ನ ಮರ್ತು ಬಿಡಿ. ಮರಿಬೇಕಾ? ನನ್ನ ಹೆಸರು ಭೂಮಿ. ಭೂಮಿಗಿರೋ ಅಷ್ಟೇ ತಾಳ್ಮೆ ನನಗೂ ಇದೆ. ಹಾಗಂತ ನೀವು ಕೈ ಎತ್ತೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಪ್ರತಿ ಉತ್ತರನೂ ನನ್ನ ಹತ್ರ ಇದೆ. ನಿನ್ನ ಮಗಳು ಮಳೆರಾಯನ ಆಶೀರ್ವಾದದಲ್ಲಿ ಹುಟ್ಟಿದಾಳೆ. ತುಂಬ ಅದೃಷ್ಟವಂತೆ ಈ ಗೊಂಬೆ. ಗೊಂಬೆ ಹೆಸರು ತುಂಬಾ ಮುಗ್ಧಾಗಿದೆ. ಅಕ್ಕ, ನಿನ್ ಮಗು ಗೊಂಬೆ ತರನೇ ಇದ್ಕಂತ. ನೀವೇನಾದ್ರೂ ಇವತ್ತು ಬಂದಿಲ್ಲ ಅಂದ್ರೆ ನಾನು ನನ್ನ ಮಗು ಇಬ್ರು ಉಳಿತಿರ್ಲಿಲ್ಲ. ಇನ್ನು ಕೊನೆವರೆಗೂ ರೆಡಿ ಆಗಿರ್ತೀನಿ ನಾನು. ಏ ಅಕ್ಕ, ಇವತ್ತು ಈ ಗೊಂಬೆ ಹುಟ್ಟಿಗೆ ನಾನು ಸಾಕ್ಷಿಯಾಗಿದ್ದೀನಿ. ನೀವು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಿ. ನೀವು ಏನದು ಕೈಗೆ ರಕ್ತ? ಅದು ಅರ್ಜೆಂಟಲ್ಲಿ ಎಲ್ಲೋ ತಾಗಿರಬೇಕು. ಇದೆಲ್ಲ ಏನಿಲ್ಲ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ನೀವು ತಮ್ಮ ಅಕ್ಕನ ಒಳಿತನ್ನ ಬಯಸ್ಬೇಕಾದ್ರೆ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡಬಾರ್ದ? ನಿಂಗೊಂದು ಮಾತು ಹೇಳ್ತೀನಿ. ಅಕಸ್ಮಾತ್ ಈ ಕಂಪ್ಲೇಂಟು ಜೆನ್ಯೂನ್ ಆಗಿದ್ರೆ ಏನು ಮಾಡ್ತೀಯ? ನಿಜವಾಗ್ಲೂ ಸಂಯುಕ್ತ ಅಮ್ಮ ಗೋವಿಂದರಾಜುಗೆ ಮೋಸ ಮಾಡಿದ್ರೆ? ನೀನಿಲ್ ಬಂದಿರೋದು ನನಗೆ ಊಟ ಕೊಡೋದಕ್ಕಲ್ಲ, ನನ್ನತ್ತೇನು ಅಂತ ನನಗೆ ಅರ್ಥ ಮಾಡ್ಸೋಕ್ ಬಂದಿದ್ಯಾ. ಇಷ್ಟು ದಿನ ಅವ್ರ ಜೊತೆ ಇದ್ದು ಅವ್ರ ಕ್ಯಾರೆಕ್ಟರ್ ಏನು ಅಂತ ಅರ್ಥ ಆಗಿಲ್ವ ನಿಂಗೆ? ನೀವು ಭಯ ಪಡ್ಬೇಕಾಗಿರೋದು ಅವಳ ವಿಷಯಕ್ಕೆ. ಅವಳು ಅಂದ್ರೆ ಶ್ರಾವಣಿ.